ಪೈಲ್ವಾನ್ ಅವರು ಮಾತನಾಡಿದ್ದನ್ನು ನೋಡಿದ್ರಿ ನೀವು. ಇನ್ನು ದಾವಣಗೆರೆಯ ಲೆಕ್ಕಾಚಾರ, ಕಾಂಗ್ರೆಸ್ ಹಾಕೊಂಡಿರುವಂತ ಲೆಕ್ಕಾಚಾರ ಅನುಕಂಪದ ಅಸ್ತ್ರ. ದಾವಣಗೆರೆಯಲ್ಲಿ ಎಸ್ಟಿ ಸಮುದಾಯಕ್ಕೆ ಬಿಜೆಪಿ ಮಣೆ ಹಾಕಿದೆ. ಏನು ಲೆಕ್ಕಾಚಾರ ಅಂತ ನೋಡಿದ್ರೆ ಸುಮಾರು 18,000 ಓಟ್ ಇದೆ, ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಓಟು. ಶಾಮನೂರು ಕುಟುಂಬಕ್ಕೆ ಸೇರಿದ 3ನೇ ತಲೆಮಾರಿಗೆ ಕಾಂಗ್ರೆಸ್ ಮಣೆ ಹಾಕಿದೆ. 27 ವರ್ಷದ ಸಮರ್ಥ ಮುಸ್ಲಿಂ ಸಮುದಾಯದ ವಿರೋಧದ ಮಧ್ಯೆ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿಕೊಂಡು ಬಂದಂತ ಮುಸ್ಲಿಂ ಸಮುದಾಯ ಶಾಮನೂರು ಶಿವಶಂಕರಪ್ಪ ಅವರಿದ್ದಾಗ ಟಿಕೆಟ್ ಕೇಳಿರಲಿಲ್ಲ. ಕಳೆದ ಬಾರಿ ಪ್ರಸ್ತಾಪ ಇಡಲಾಗಿತ್ತು. ಶಾಮನೂರು ಶಿವಶಂಕರಪ್ಪ ಅವರು ಆ ಸಂದರ್ಭದಲ್ಲಿ ಹೇಳಿದ್ರಂತೆ, ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತೀವಿ. ಅದನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಚಾರಗಳಾಯಿತು, ಸಭೆಗಳಾಯಿತು, ಸರಣಿ ಸಭೆಗಳಾಯಿತು. ಜಮೀರ್ ಅಹಮದ್ ಖಾನ್ ಅವರು ಓಪನ್ ಆಗಿ ಮಾತನಾಡಿದ್ರು ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ. ಕಾಂಗ್ರೆಸ್ ರಿಸ್ಕ್ ತೆಗೆದುಕೊಳ್ಳಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ ರಿಸ್ಕ್ ತೆಗೆದುಕೊಳ್ಳಿಲ್ಲ. ಶಾಮನೂರು ಫ್ಯಾಮಿಲಿಯನ್ನು ಹೊರತುಪಡಿಸಿ ಟಿಕೆಟ್ ಕೊಟ್ಟರೆ ಗೆಲ್ಲೋದು ಕಷ್ಟ ಅನ್ನೋ ಲೆಕ್ಕಾಚಾರ ಹಾಕದಂಗಿದೆ. ಅದರ ಪರಿಣಾಮ ಶಾಮನೂರು ಫ್ಯಾಮಿಲಿಗೆ, ಶಾಮನೂರು ಮನೆಗೆ ಟಿಕೆಟ್ ಕೊಡಲಾಗಿದೆ. ಸಮರ್ಥ್ ಅವರ ತಾಯಿ MP, ತಂದೆ ಶಾಸಕರು ಮತ್ತು ಮಂತ್ರಿ. ಈಗ ಸಮರ್ಥ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಕುಟುಂಬ ರಾಜಕಾರಣ ಇದು ಅನ್ನುವಂಥ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ, ದಾವಣಗೆರೆ ಅಖಾಡದಲ್ಲಿ ಏನಾಗ್ತಿದೆ ಅನ್ನುವಂಥ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಂತೇಶ್ ನೇರ ಸಂಪರ್ಕದಲ್ಲಿ. ಮಹಂತೇಶ್, ಲೆಕ್ಕಾಚಾರಗಳನ್ನು ಗಮನಿಸ್ತಾ ಇದ್ದೀವಿ, ಏನಾಗ್ತಿದೆ ಸದ್ಯ? ಏನೇನು ಲೆಕ್ಕಾಚಾರಗಳು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ನಡೀತಾ ಇರೋದು? ಎಸ್ ರಕ್ಷತ್, ಏನೀಗ ಇಂದು ನಾಮಪತ್ರ ಸಲ್ಲಿಕೆ ಕೊನೆಯ ದಿನ ಇರುವ ಹಿನ್ನೆಲೆಯಲ್ಲಿ ನಾಮಿನೇಷನ್ ಭರಾಟೆ ಜೋರಾಗಿದೆ. ಈ ಒಂದೆಡೆ ಕಾಂಗ್ರೆಸ್ ಅಭ್ಯರ್ಥಿ ಏನೀಗ ಸಮರ್ಥ್ ಶಾಮನೂರ್ ಅವರು ಇಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಆಗಮಿಸಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಈಗ ಕಾಂಗ್ರೆಸ್ಗೆ ತಲೆನೋವಾಗಿರುವಂಥದ್ದು ಬಂಡಾಯ ಅಭ್ಯರ್ಥಿ ಅಂದರೆ ಸಾದಿಕ್ ಪೈಲ್ವಾನ್ ಅವರು. ಈಗಾಗಲೇ ಸಾದಿಕ್ ಪೈಲ್ವಾನ್ ಅವರು ನಾನು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಬೆಳಗ್ಗೆ 11 ಗಂಟೆಗೆ ಅವರು ಸಹ ಅರಳಿಮರ ವೃತ್ತದಿಂದ ಪಾದಯಾತ್ರೆಯ ಮೂಲಕ ತೆರಳಿ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಅಷ್ಟೇ ಅಲ್ಲದೆ ನಿನ್ನೆ ಸಂಜೆ ಒಂದು ಅಲ್ಪಸಂಖ್ಯಾತ ಸಮುದಾಯದ ಯುವಕರೊಂದು ಪ್ರತಿಭಟನೆಯನ್ನು ಮಾಡಿದರು. ಏನು ಕಾಂಗ್ರೆಸ್ ನಮಗೆ ಟಿಕೆಟ್ ನೀಡ್ತೀವಿ ಎಂಬ ಭರವಸೆಯನ್ನು ನೀಡಿದರು, ಬಿ ಫಾರ್ಮ್ ನೀಡ್ತೀವಿ ಎಂಬ ಭರವಸೆಯನ್ನು ನೀಡಿದರು. ಆದರೆ ಕಾಂಗ್ರೆಸ್ ಅಂತಿಮ ಕ್ಷಣದಲ್ಲಿ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕಿದೆ. ಹೀಗಾಗಿ ಕಾಂಗ್ರೆಸ್ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿದರು. ಜಸ್ಟಿಸ್ ಫಾರ್ ಅಹಿಂದ, ಜಸ್ಟಿಸ್ ಫಾರ್ ಮೈನಾರಿಟೀಸ್ ಎಂಬ ಘೋಷವಾಕ್ಯದಡಿ ಪ್ರತಿಭಟನೆಯನ್ನು ಮಾಡಿದರು. ಇದಾದ ಬಳಿಕ ಕೆಲವೊಂದಿಷ್ಟು ಅಲ್ಪಸಂಖ್ಯಾತ ಸಮುದಾಯದ ಯುವಕರು, 20ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಸಮುದಾಯದ ಯುವಕರು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ ಬೆಂಬಲವನ್ನು ನೀಡಿ ಬಿಜೆಪಿ ಸೇರ್ಪಡೆ ಆಗಿರುವಂಥದ್ದು ಸಹ ಒಂದು ರೀತಿಯ ಅಚ್ಚರಿಯ ಬೆಳವಣಿಗೆ. ಯಾಕಂದರೆ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ತಂದೆ ಟಿ ದಾಸ್ಕರಿಯಪ್ಪ, ದಿವಂಗತ ಟಿ ದಾಸ್ಕರಿಯಪ್ಪ ಅವರು ಜನತಾ ಪರಿವಾರದಲ್ಲಿದ್ದಂಥವರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರ ಜೊತೆ ಒಳ್ಳೆಯ ಒಡನಾಟವನ್ನು ಇಟ್ಟುಕೊಂಡವರು. ಅಷ್ಟೇ ಅಲ್ಲದೆ ದಾಸ್ಕರಿಯಪ್ಪ ಅವರು ಸಹ ST ಸಮುದಾಯಕ್ಕೆ ಸೇರಿದವರು. ಅವರು ಸಹ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಮತ್ತು ಯುವಕರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಹೀಗಾಗಿ ಒಂದು ರೀತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತಾ ಎಂಬುದನ್ನು ಕಾದು ನೋಡಬೇಕು. ಒಂದು ಕಡೆ ಸಚಿವ SS ಮಲ್ಲಿಕಾರ್ಜುನ್ ಅವರು ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ರವರನ್ನು ನಾವು ಮನವೊಲಿಸ್ತೀವಿ, ನಿನ್ನೆ ನಾನು ಅವರಿಗೆ ದೂರವಾಣಿ ಕರೆ ಮಾಡಿದ್ದೆ, ಆದರೆ ಅವರು ರಿಸೀವ್ ಮಾಡಿಲ್ಲ, ಸ್ವಲ್ಪ ಸಿಟ್ಟಾಗಿರ್ತಾರೆ. ಇಂದು ನಾಮಪತ್ರ ಸಲ್ಲಿಕೆಯ ಬಳಿಕ ಅವರ ಜೊತೆ ಮಾತುಕತೆಯನ್ನು ನಡೆಸ್ತೀನಿ. ಯಾಕಂದರೆ ಸಾದಿಕ್ ಪೈಲ್ವಾನ್ ಅವರ ಸಹೋದರ ಏನೋ ಆಯುಬ್ ಪೈಲ್ವಾನ್ ಇರ್ತಾರೆ, ಅವರು ದಾವಣಗೆರೆ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಎಲ್ಲರೂ ಸೇರಿ ಅವರ ಮನವೊಲಿಸಿ ಅವರ ನಾಮಪತ್ರವನ್ನು ವಾಪಸ್ ಪಡೆಯಲು ನಾವು ಪ್ರಯತ್ನ ಪಡ್ತೀವಿ ಎಂಬ ಮಾತನ್ನು ಸಚಿವ SS ಮಲ್ಲಿಕಾರ್ಜುನ್ ಅವರು ಹೇಳಿರುವಂಥದ್ದು. ಈ ಭರವಸೆಯನ್ನು ಸಹ ಅವರು ಒಂದು ರೀತಿ ವ್ಯಕ್ತಪಡಿಸಿರುವಂಥದ್ದು. ಆದರೆ ಮಹಂತೇಶ್, ಎಲೆಕ್ಷನ್ ಡಿಕ್ಲೇರ್ ಆಗೋದಕ್ಕಿಂತ ಮೊದಲು ನಾವು ನೋಡಿದ್ವಿ, ಸರಣಿ ಸಭೆಗಳಾಗಿತ್ತು, ಮುಸ್ಲಿಂ ಮುಖಂಡರ ಸರಣಿ ಸಭೆಗಳಾಗಿತ್ತು. ಈಗ ಸಮರ್ಥ್ ಅವರಿಗೆ ಟಿಕೆಟ್ ಕೊಡೋದ್ರಿಂದ ಕನ್ವಿನ್ಸ್ ಮಾಡೋ ಹಂತದಲ್ಲಿ ಇದೆಯಾ ಕಾಂಗ್ರೆಸ್ನ ಬಂಡಾಯ? 27ರವರೆಗೆ ಸಮಯ ಇದೆ, ಕನ್ವಿನ್ಸ್ ಮಾಡೋ ಹಂತದಲ್ಲಿ ಇದೆಯಾ? ಎಸ್ ರಕ್ಷತ್, ಅದೇ ಒಂದು ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಕಾಂಗ್ರೆಸ್ಗೆ ಒಂದು ರೀತಿ ಧರ್ಮ ಸಂಕಟವಾಗಿರುವಂಥದ್ದು. ಯಾಕಂದರೆ ಕಳೆದ 2 ತಿಂಗಳಿಂದಲೂ ಸಹ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಸರಣಿ ಸಭೆಗಳನ್ನು ನಡೆಸಿದ್ರು. ಅಷ್ಟೇ ಅಲ್ಲದೆ ಮಸೀದಿ ಮುಖ್ಯಸ್ಥರು, ಮುತುವಲ್ಲಿಗಳೇನಿರ್ತಾರೆ, ಆ ಮುತುವಲ್ಲಿಗಳ ಸಭೆಯನ್ನು ನಡೆಸಿದ್ರು. ಆಯಾ ಕ್ಷೇತ್ರದ ಶಾಸಕರ ಬಳಿ ಹೋಗಿ, ಆಯಾ ಕ್ಷೇತ್ರದ ಮುತುವಲ್ಲಿಗಳು, ಮಸೀದಿ ಮುಖ್ಯಸ್ಥರು ಹೋಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ನೀವು ಒಂದು ಒತ್ತಾಯವನ್ನು ಮಾಡಬೇಕು, ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮನೆ ಹಾಕಬೇಕು. ಕಳೆದ 3 ದಶಕಗಳಿಂದಲೂ ಸಹ ನಾವು ಟಿಕೆಟ್ಗಾಗಿ ಬೇಡಿಕೆಯನ್ನು ಇಡ್ತಾ ಇದ್ವಿ, ಆದರೆ ಯಾವುದೇ ರೀತಿಯ ನಮಗೆ ಬೇಡಿಕೆಗೆ ಸ್ಪಂದನೆ ಸಿಕ್ಕಿಲ್ಲ. ಈ ಬಾರಿ ಒಂದು ಅವಕಾಶ ಇದೆ, ಹೀಗಾಗಿ ಈ ಬಾರಿ
ಒಂದು ಅವಕಾಶ ನೀಡಬೇಕು ಎಂಬ ಮನವಿಯನ್ನ ಮಾಡಿದ್ರು. ಆದರೆ ಏನು ಕೊನೆಯ ಕ್ಷಣದಲ್ಲಿ ಸಮರ್ಥ್ ಶಾಮನೂರ್ ಅವರಿಗೆ ಒಂದು ಟಿಕೆಟ್ ನೀಡಿರೋದು ಅಲ್ಪಸಂಖ್ಯಾತ ಸಮುದಾಯವನ್ನ ಒಂದು ರೀತಿ ಕೆರಳಿಸಿರುವಂಥದ್ದು. ಈಗ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರನ್ನ ಮನವೊಲಿಸ್ತೀವಿ ಎಂಬ ಮಾತನ್ನು ಹೇಳಿದ್ರು ಸಹ ಅಲ್ಪಸಂಖ್ಯಾತ ಸಮುದಾಯದ ಯುವಕರನ್ನ ಯಾವ ರೀತಿ ಮನವೊಲಿಸ್ತಾರೆ ಅಂತ ಕಾದು ನೋಡಬೇಕು. ಯಾಕಂದ್ರೆ ಒಂದ್ ಕಡೆ ಅಲ್ಪಸಂಖ್ಯಾತ ಸಮುದಾಯದ ಯುವಕರು ಒಂದಿಷ್ಟು ಯುವಕರು ಬಿಜೆಪಿಗೆ ಬೆಂಬಲ ನೀಡಿದ್ರು, ಒಂದಷ್ಟು ಯುವಕರು ಮಹಂತೇಶ್ ನಿಮ್ಮ ಧ್ವನಿ ಸ್ಪಷ್ಟ ಆಗ್ತಾ ಇಲ್ಲ. ಥ್ಯಾಂಕ್ ಯು ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.